ಕವಿಯವರು. ಯಾಕೆಂದ್ರೆ ಕವಿ ಹೃದಯ ಇರುವಂಥ ಹಾಂ, ಭಾಳ ಎಲ್ಲ ಸೆನ್ಸಿಬಿಲಿಟಿಗಳು ಇದ್ದಂತಹ ಒಬ್ಬ ಹೌದು. ಕಥಾಲೇಖಕ. ದಿದ್ದಿತ್ತೈ ದಿದ್ದಿತ್ತೈ ಮಕ್ಕಳು ಹಾಡ್ತವೆ. ಹ್ಮ್. ಅದರಲ್ಲಿ ಒಂದು ಪಿಟ್ಲಾಂಗು ಪಟ್ಲಕಾಯಿ. ಅವರೆಲ್ಲ ಒಟ್ಟಾರೆಯಾಗಿ ಅಣ್ಣಾವರ ಹಿಂದಿನ ಒಂದು ಪ್ರಭೆಯಾಗಿ ನಿಂತ್ಕೊಂಡ್ರು. ಹೌದು, ಹೌದು. ಹಾಗಾಗಿ ಅವ್ರು ಏನು ಮಾಡಬೇಕಾದ್ರೂ ಇವ್ರ ಮುಖಾಂತರ ಹೋಗ್ತಿದ್ದರಿಂದ ಆ ಜವಾಬ್ದಾರಿಯನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾರೆ. ಕಥಾಲೇಖಕ, ಸಾಹಿತ್ಯನೂ ಚೆನ್ನಾಗಿ ಬರಿಬಲ್ಲರು, ಆದರೆ ಅವ್ರನ್ನ ಯಾರೂ ಬಳಸ್ಕೊಂಡಿಲ್ಲ. ಸೊ ಅಲ್ಲಿಂದ ಇವನು ಫಸ್ಟ್ ಟೈಮ್ ಊರಿಗೆ ಬಂದಾಗ ಮುದ್ರಾಡಿಗೆ ಅಲ್ಲೊಂದು ಸಂತೆ ನಡೀತಾ ಇರುತ್ತೆ. ಆ ಸಂತೆ ಮಧ್ಯೆ ಬಸ್ ಬರುತ್ತೆ, ಬಸ್ಸಲ್ಲಿ ಇಳಿತಾನೆ. ಅರೆ ಸೀತಾರಾಮ ನಾನು ನೋಡ್ತಾನೆ ಅವನು. ಅವ್ನು ಕರಿತಾನೆ ಬಾ ಇಲ್ಲಿ ಅಂತ. ಏನೋ ಇದೇನು ನಡೀತಿದೆ ಇಲ್ಲಿ ಅಂತಾನೆ ಅವನು. ಕ್ಯಾವರ ಸಂತೆ 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 ಕ್ಯಾ ಅಂತಾನೆ. ಸೊ ಅವನಿಗೆ ಗೊತ್ತಿಲ್ಲ ಪಾಪ. ಅಂದರೆ ಅಷ್ಟು ಹಳ್ಳಿಗಳ ಸಂಪರ್ಕವೇ ಇಲ್ಲದೆ ಬೆಳೆದಂಥ ಜೀವ ಅದು. ಅವನು ಕರ್ಕೊಂಡು ಮನೆಗೆ ಬಂದಮೇಲೆ ಊಟ ಮಾಡ್ತಿರ್ತಾರೆ. ಊಟ ಮಾಡುವಾಗ ನಮ್ಮ ಸೌತ್ ಕನ್ನಡದ ಅಡುಗೆಗಳನ್ನ ರೆಫರ್ ಮಾಡ್ತೀವಿ. ದಸವೆ ಸೊಪ್ಪ, ಇದ್ರ ಬಸಳೆ ಸೊಪ್ಪು, ಬಸಳೆ ಸೊಪ್ಪು, ಆಮೇಲೆ ಬಟಾಟೆ ಸಾಂಗು ಇವನ್ನ ರೆಫರ್ ಮಾಡ್ತೀವಿ. ಇದರಲ್ಲಿ ಅವಳು ನಮ್ಮ ಮಾವ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾಳೆ. ಒಂದು ಅರ್ಥದಲ್ಲಿ ಆ ಮನೆಯ ಯಜಮಾನ ಇದ್ದಾನಲ್ಲ, ಆ ಯಜಮಾನನಿಗೆ ಅಂದರೆ ಒಬ್ಬ ಆಯುರ್ವೇದಿಕ್ ಪಂಡಿತ, ಮುಂದೆ ಬಹಳ ಯೂಸ್ ಆಗುತ್ತೆ ಆ ಕ್ಯಾರೆಕ್ಟ್ರು. ಇಡೀ ಮಲೆನಾಡಿನಲ್ಲಿ ಅದು ಜ್ವರ ಬರಲಿ, ಮಲೇರಿಯಾ ಬರಲಿ, ಇನ್ನೇನೇ ಬರಲಿ, ಆಗಿನ ಕಾಲದಲ್ಲಿ ಇನ್ನೂ ಇಂಜೆಕ್ಷನ್ಗಳೇ ಸರಿಯಾಗಿ ಸಿಗದೆ ಇದ್ದ ಕಾಲದಲ್ಲಿ 1951 ಬರೆಯೋದು ಅವರು. ಆಗಿನ ಕಾಲದಲ್ಲಿ ಅವರು ಈ ಆಯುರ್ವೇದ ಪಂಡಿತರು ಎಷ್ಟು ಇಂಪಾರ್ಟೆಂಟ್ ಆಗಿದ್ದರು ಅಂತ ಹೇಳುತ್ತೆ. ಅವ್ರಿಗೆ ಮಗ ಕೇಳ್ತಾನೆ, ಏನೋ ಮಾತಿಗೆ ಮಾತು ಬಂದಾಗ ಈ ಥರ ಅವ್ರ ಹೆಂಡತಿ ಹೇಳ್ತಾ ಇರ್ತಾರೆ. ಅಮ್ಮ ಸೀತಾರಾಮನ ಅಮ್ಮ ಬಡಿಸ್ತಾ ಇರಬೇಕಾದ್ರೆ ಕೇಳ್ತಾಳೆ, ನಮ್ಮ ಯಜಮಾನ್ ರೌಂಡೆಲ್ಲ ಹಾಕ್ಕೊಂಬರ್ತಾರೆ, ಅಲ್ಲಿ ಇಲ್ಲಿ ಯಾವ್ಯಾವ ಊರಿಗೆ ಹೋಗ್ತಾರೆ ಅಂತಂದರೆ ಅಲ್ಲೇ ಮುದ್ರಾಡಿ ಅದು ಇದು ಅಂತ ಹೇಳ್ಕೊಂಡು ಬಂಗಾಡಿ ಇವನು ಊಟ ಮಾಡ್ತಿದ್ದವನಿಗೆ ನೆತ್ತಿ ಹತ್ತುತ್ತೆ. ಅವನು ಬಂಗಾಡಿ ಅನ್ನೋದು ಮತ್ತೆ ಕೇಳ್ತಾನೆ. ಅವನಲ್ಲಿ ಹಿಡ್ಕೊಂಬಿಡ್ತಾನೆ ಭದ್ರವಾಗಿ. ಬಂಗಾಡಿ ಎಲ್ಲಿದೆ ನಂಗೆ ತೋರಿಸು ಅಂತ. ಏನಪ್ಪ ನೀನು ಹುಚ್ಚು ಅಂತ ಹೇಳ್ಬಿಟ್ಟು ಸೀತಾರಾಮ ರೇಗಿದ್ರು ಕೂಡ ಒಂದು ಮ್ಯಾಪ್, ಹಳೇ ಮ್ಯಾಪ್ ಹಿಡ್ಕೊಂಡು ನೋಡಿದ್ರೆ ಅದು ಗೆದ್ದಲು ತಿಂದ್ಬಿಟ್ಟಿರುತ್ತೆ. ಬಂಗಾಡಿನ ತಿಂದಾಕ್ಬಿಟ್ಟಿರುತ್ತೆ, ಬೇರೆ ಎಲ್ಲ ಇರುತ್ತೆ ಅಲ್ಲಿ. ಸೊ ಅದು ಜೋಕ್ ಮಾಡ್ತಾನೆ ಸೀತಾರಾಮ, ಎಲ್ಲ ಗೆದ್ದಲು ತಿಂದ್ಬಿಟ್ಟಿದೆ ಅಂದ. ಅದಕ್ಕೆ ಘಾಟಕ್ಕೆ ಯಾಕೆ ಹೋಗಿಲ್ಲ, ಘಾಟ ಯಾಕೆ ತಿಂದಿಲ್ಲ ಅಂದರೆ ಗೆದ್ದಲು ಹತ್ತಕ್ಕಾಗಲಿಲ್ಲ, ಅದಕ್ಕೆ ತಿಂದಿಲ್ಲ. ಅದು ಒಳ್ಳೆ ದೃಶ್ಯ ಅದು. ಅಲ್ಲ, ಡೈಲಾಗ್ಗಳು ಕೂಡ ಎಷ್ಟು ಸಮಂಜಸವಾಗಿತ್ತು. ಸೊ ಅಲ್ಲಿಂದ ಅವನು ಕರ್ಕೊಂಡು ಹೊಡೋಗ್ತಾನೆ ಬಂಗಾಡಿಗೆ. ಇಡೀ ಸೈಕಲಲ್ಲಿ ಹೋಗಿ ಸೈಕಲ್ನ ಒಂದು ಮನೇಲಿ ನಿಲ್ಲಿಸಿ, ಎಳಚಿತ್ತಾಯರ ಮನೆ ಅಂತ ಅವ್ರ ಹೆಸರು ನೋಡಿ, ಎಳಚಿತ್ತಾಯ. ಅವರ ಮನೆಯಲ್ಲಿ ಅವತ್ತು ಉಳಿಬೇಕಾಗಿ ಬರುತ್ತೆ ಅವರು. ಅವ್ರು ಹೇಳ್ತಾರೆ ಈ ಥರ ಬಂಗಾಡಿ ಇದೇ ಊರು, ಬಂಗಾಡಿನೇ ಇದು, ಬನ್ನಿ ಅಂಥೇಳಿ. ಯಾರೂ ಇಲ್ಲ ಈಗ, ಇಲ್ಲಿಂದ ಮುಂಬೈಗೆ ಹೋದವ್ರು ಯಾರೂ ಇಲ್ಲ ಅಂತೆಲ್ಲ ಹೇಳ್ತಾರೆ ಅವರು. ಬಟ್ ಒಬ್ಬರು ಅಜ್ಜಿ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಏನಾದ್ರು ಗೊತ್ತಾಗ್ಬೋದೇನೋ, ಅವ್ರ ಕಾಲದಲ್ಲಿ ಯಾರು ಹೋಗಿದ್ರು ಏನೋ ಗೊತ್ತಿಲ್ಲ, ನಮ್ಮ ಕಾಲದಲ್ಲಂತೂ, ನಮ್ಮ ಹಿಂದಿನವ್ರ ಕಾಲದಲ್ಲೂ ಇಲ್ಲ ಅಂತ ಹೇಳ್ತಾನೆ. ಅವತ್ತು ರಾತ್ರಿ ಮಲ್ಕೋತಾರೆ ಅಲ್ಲಿ. ಅವನಿಗೇನೋ ಒಂಥರ ಫೀಲಿಂಗು ಶಂಕರಂಗೆ. ಬೆಳಿಗ್ಗೆ ಎದ್ದು ಕೂಡಲೇ ಕೋಳಿ ಕೂಗ್ತಿದ್ದಂಗೆ ಅವ್ನಿಗೆ ಎಚ್ಚರ ಆಗುತ್ತೆ. ನೆಕ್ಸ್ಟ್ ಅವನು ಎಲ್ಲಿದ್ದಾನೆ ಅಂದರೆ ಒಂದು ಬ್ಯೂಟಿಫುಲ್ ಸಾಂಗ್ ಶುರು ಆಗುತ್ತೆ. ಯಾವ್ದು ಹೇಳಿ? ಏನಿದೇನಿದೇನು ಚಿತ್ತಾರ ಭೂಮಿ ಬಾನು, ಉದಿತ್ ನಾರಾಯಣ ಹಾಡಿರೋದು. ಯಾಕೆ ಅದನ್ನು ಹಾಕಿ ಬರೆದ್ರಿ? ಏನು ಯಾಕೆಂದ್ರೆ ನಿಮಗೆ ಈ ಸಿಚುವೇಶನ್ ಹೇಳಿದಾಗ ನಿಮ್ಗೇನು ಅನ್ನಿಸ್ತು? ನೀವು ಹೇಳಿದ್ದೆ ಬರೆದಿರೋದು. ಯಾಕಂದರೆ ದೃಶ್ಯ, ಒಂದು ಸಲ ಅವನು ಸಿಟಿಯಿಂದ ಆ ಸಿಟಿ ಕಟ್ಟಡಗಳೇ ನೋಡಿ ಏಕ್ದಮ್ ಒಂದು ಪ್ರಕೃತಿಯನ್ನು ನೋಡ್ತಾನೆ. ಅದು ಬೆಟ್ಟ ಗುಡ್ಡಗಳ ಪ್ರಕೃತಿ.
ಸಾಮಾನ್ಯ ಪ್ರಕೃತಿ ಅಲ್ಲ. ಅದನ್ನು ನೋಡಿದಾಗ ಅವನಿಗೆ ಏನು ಮನಸ್ಸಿಗೆ ಬಂತು, ಆಹಾ ಏನಿದೇನು ಚಿತ್ತಾರ ಭೂಮಿ ಬಾನು, ಅಪರೂಪ ಈ ಪ್ರತಿರೂಪ, ಪ್ರತಿ ಜೀವದಲ್ಲೂ ಆಲಾಪ, ಪ್ರತಿ ಜೀವದಲ್ಲೂ ಆಲಾಪ, ಪ್ರತಿ ಜೀವದಲ್ಲೂ ಆಲಾಪ, ಏನಂದ ಆನಂದವು, ಏನಂದ ಆನಂದವು. ನೋಡಿ, ಆ ಸಾಲು ಕೊಟ್ಟಿದ್ದು, ಏನಂದ ಆನಂದವ ಕೊಟ್ಟಿದ್ದು ವರದಣ್ಣ. ನಾವು ಹೌದು, ಜನ್ಮ ಜೋಡಿಯಲ್ಲಿ ಇದು ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಕೊಟ್ಟಿದ್ದವರೇ, ಇದರಲ್ಲೂ ಅವರೇ ಕೊಟ್ಟಿದ್ದು. ನನಗೆ ಆಶ್ಚರ್ಯ ಆಗೋದು, ಅವರು ಒಬ್ಬ ಹಾಡು ಕವಿಯವರು. ಯಾಕೆಂದ್ರೆ ಕವಿ ಹೃದಯ ಇರುವಂಥ ಭಾಳ ಎಲ್ಲ ಸೆನ್ಸಿಬಿಲಿಟಿಗಳು ಇದ್ದಂತಹ ಒಬ್ಬ ಕಥಾಲೇಖಕ ಅವರು. ಕಥಾಲೇಖಕ, ಸಾಹಿತ್ಯನೂ ಚೆನ್ನಾಗಿ ಬಲ್ಲರು, ಆದರೆ ಅವ್ರನ್ನ ಯಾರೂ ಬಳಸ್ಕೊಂಡಿಲ್ಲ ಅನ್ನೋದು. ಅವರು ಬರೀಲಿಲ್ಲ, ಅವರೆಲ್ಲ ಒಟ್ಟಾರೆಯಾಗಿ ಅಣ್ಣ ಅವರ ಹಿಂದಿನ ಒಂದು ಪ್ರಭೆಯಾಗಿ ನಿಂತ್ಕೊಂಡ್ರು. ಹಾಗಾಗಿ ಅವ್ರು ಏನು ಮಾಡಬೇಕಾದ್ರೂ ಇವ್ರ ಮುಖಾಂತರ ಹೋಗ್ತಿದ್ದರಿಂದ ಆ ಜವಾಬ್ದಾರಿಯನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ರು. ನಿಜ, ಆ ಥರ ಎಲ್ಲೂ ಸಿಗಲ್ಲ, ಯಾರೂ ಸಿಗಲ್ಲ. ಸ್ವಲ್ಪ ಆದರೂ ಒಂದು ಇದನ್ನು ಮಾಡಲಾ ಅಂತ ಕೇಳಿ ಆದರೂ ಮಾಡ್ತಿದ್ರು. ಬಟ್ ಅವರು ಆ ಥರ ಹೋಗಲಿಲ್ಲ. ನನಗೆ ಅದು ಆಶ್ಚರ್ಯ ಆಯಿತು. ಅದು ಎರಡೂ ನಿಮ್ಮದೇ ಸಿನಿಮಾದಲ್ಲಿ ಅವರು ಹಾಡಿನ ಸಾಲು ಬರೆಯೋಂಗಾಯಿತು. ಅದು ಕೊಟ್ಟ ಸಾಲುಗಳು, ಅವ್ರು ಕೊಟ್ಟ ಸಾಲುಗಳು ಖುಷಿ ಆಯಿತು. ಆಮೇಲೆ ಅದರಲ್ಲಿ ಚರಣದಲ್ಲಿ ಇದು ಬರುತ್ತೆ, ಆಹಾ ಏನಿದೇನಿದೇನು ಎಲೆಗಳ ಮೇಲೆ ರವಿಕಿರಣದ ನರ್ತನ, ಹಕ್ಕಿಗಳ ಗಾಯನ ಎಲ್ಲವೂ ವಿನೂತನ. ಇಂಥ ಪುಣ್ಯ ಮಣ್ಣಿನಲ್ಲಿ ಹುಟ್ಟುವುದೇ ಪಾವನ, ಪತ್ರ ಪುಷ್ಪ ಸಿಂಚನ, ಚಿತ್ತ ಚಂದ ಚೇತನ. ಈ ವಿಹಂಗಮ ನೋಟ ಸಂಭ್ರಮ, ಈ ವಿಹಂಗಮ ತಮಾಷೆ. ಅದು ಉದಿತ್ ನಾರಾಯಣ್ ಅವರು ಹಿಂದಿ ಅಲ್ವಾ, ಈ ವಿಹಂಗಮ ಅವರು ಹಂಗೆ ಹಾಡೋರು. ಚೆನ್ನಾಗಿದೆ ಹೇಳಿ ಅದು. ಈ ವಿಹಂಗಾಮ, ಹಂಗಾಮ ಆಗೋಗ್ಬಿಟ್ಟು ಕೇಳಿದ್ರು, ಈ ಕ್ಯಾ ಹೇ ಈ ವಿ ಕ್ಯಾ ಹೇ ಅಂತ. ये हंगामा मालूम पड़ता है, ई भी क्या है, ऐसा नहीं ई विहंगामा, ऐसा क्या ಅಂದ್ಬಿಟ್ಟು ಈ ವಿಹಂಗಾಮ ಮತ್ತು ಈ ವಿಹಂಗಾಮ ಅಂತಲೇ ಆಡ್ತಿದ್ರು. ಅವ್ರು ಹಿಂದಿಯಲ್ಲಿ ಹಂಗಾಮ ಮಾಡ್ತಾಯಿದ್ರು. ಚೆನ್ನಾಗಿದೆ. ಇಲ್ಲ, ಅದು ಸಾಕಷ್ಟು ಕಡೆ ಈ ಪ್ರಾಬ್ಲಮ್ ಇದೆ. ನನ್ನ ಕಲ್ಲರಳಿ ಹೂವಾಗಿ ಅನ್ನೋದ್ರಲ್ಲಿ ಒಂದು ಹಾಡಲ್ಲಿ ಹೀಗೆ ಆಗಿದೆ. ಅದು ಕಲ್ಲರಳಿ ಹೂವಾಗಿ, ಬಹಳ ಕಷ್ಟ ಅವರಿಗೆ. ಕಲ್ಲರಳಿ ಅಂತ ಅವ್ರಿಗೆ ಹೇಳಿಸಿ ಏನೇ ಮಾಡಿದ್ರು ಕೂಡ ರೆಕಾರ್ಡೆಡ್ ಫೈನಲ್ ಆಗಿ ನಮ್ಮ ಪಿಕ್ಚರಲ್ಲಿ ಈಗಲೂ ಕೂಡ ಕಲ್ಲರಳಿನೇ ಇದೆ. ಅದು ಅವರಿಗೆ ಳ ಬರೋದೇ ಇಲ್ಲ ಬಾಂಬೆ ಅವರಿಗೆ. ಅದರಲ್ಲಿ ಆಮೇಲೆ ಎಲೆಗಳ ಮೇಲೆ ರವಿ ಕಿರಣದ ನರ್ತನ, ಹಕ್ಕಿಗಳ ಕಿರಣದ ನರ್ತನ, ದಿದ್ದಿತ್ತೈ ಮಕ್ಕಳು ಹಾಡ್ತವೆ. ಅದರಲ್ಲಿ ಒಂದು ಪಿಟ್ಲಾಂಗು ಪಟ್ಲಕಾಯಿ ಅಂತ. ಅದು ಯಾರು ಹಾಡಿದಂದರೆ ಮಾಸ್ಟರ್ ಕಿಶನ್, ಫುಟ್ಪಾತ್ ಅಂತ ಸಿನಿಮಾದಲ್ಲಿ ನಾಯಕ ಆಗಿ, ಅವನು ಈಗ ದೊಡ್ಡ ಹುಡುಗ ಆಗಿದ್ದಾನೆ ಅವನು ಅದನ್ನು ಇದನ್ನು ಹಾಡಿದ್ದು, ಮಕ್ಕಳ ಪೋರ್ಷನು. ಅದೇನಂತಂದರೆ, ಮಕ್ಕಳು ಗದ್ದೆಯಲ್ಲಿ ಕುಣಿತಾ ಇರುವಾಗ ನಾನು ನೋಡಿದಂತಹ ಒಂದಿದು. ನೋಡಿ, ಮಣ್ಣಿನ ಹಿಡಿ ತೂರುತ್ತಾ, ಕನ್ನಡದ ಮಣ್ಣಲ್ಲಿ ನೀರು ಹರಿಯುವುದನ್ನು ಎತ್ತಿ ಹಿಡಿಯುತ್ತಾ, ಪುಷ್ಪವನ್ನು ತೋರಿಸುತ್ತಾ, ಇಲ್ಲೆಲ್ಲ ಕೂಡ ನಾವು ಹಾಡನ್ನು ಮಾಡುವಾಗಲೇ ಯಾವ ವಿಜುವಲ್ಸ್ ನಮಗೆ ಬರಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ವಿ. ಪುಟ್ಟ ಮಕ್ಕಳು ನೀರಿನಲ್ಲಿ ಆಟ ಆಡ್ತಾ ಇರೋದನ್ನು ತೋರಿಸ್ತಿದ್ದೀವಿ. ಅದಲ್ಲೇ ನೀವು ಈಗ ಹೇಳಿದ್ದ ಏನದು, ದಿದ್ದಿತ್ತೈ ಪಿಟ್ಲಾಂಗು ಪಟ್ಲಕಾಯಿ, ಪಿಟ್ಲಾಂಗು ಪಟ್ಲಕಾಯಿ. ಸೊ ಆ ಆಟ ಆಡ್ತಿರೋ ಮಕ್ಕಳ ಇದನ್ನ ನಾವು ಮೊದಲೇ ಯೋಚನೆ ಮಾಡಿ ಅದನ್ನು ಸಾಂಗಲ್ಲಿ ಬಳಸಿದ್ವಿ. ಸಾಂಗ್ ರೆಕಾರ್ಡ್ ಮಾಡಿದ್ಮೇಲೆ ನಾವು ಶೂಟ್ ಮಾಡೋಕ್ಕೆ ಹೋಗಿದ್ದು, ಅಲ್ಲಿ ಆ್ಯಡ್ ಮಾಡಿದ್ದಲ್ಲ. ಸೊ ಅಂದರೆ ನಾವು ಎಷ್ಟರ ಮಟ್ಟಿಗೆ ಪ್ರತಿ ಶಾಟ್ನು ಕೂಡ ಇಡೀ ಸಾಂಗ್ನ ಆ್ಯಕ್ಷನ್ ಏನು ಅನ್ನೋದು ಕೂಡ ನಾವು ಡಿಸೈಡ್ ಮಾಡಿ ನೀವು ಇದಾದ್ಮೇಲೆ ಇದು ಹಿಂಗಾಗುತ್ತೆ ಅಂತ. ಹಾಗೇನೆ ಗದ್ದೆ ಕೆಲಸಕ್ಕೆ ಹೋಗೋ ಮಹಿಳೆಯರನ್ನು ಹೋಗ್ತಾ ಇರುತ್ತಲ್ಲ, ಹೊಲ ಉಳೋ ರೈತರು ಹೋಗ್ತಾ ಇರ್ತಾರೆ. ಅದ್ರ ಜೊತೆಲೂ ಏನೋ ಒಂದಿದೆ, ನೀವು ಆಲಾಪನೋ ಅಥವಾ ಕೊಟ್ಟಿದ್ದೀರಿ ಅದನ್ನು. ಆಮೇಲೆ ಒಂದು ಕರು ಹಸು ಹತ್ರ ಹಾಲು ಕುಡಿಯುತ್ತೆ. ಸೊ ಈ ಎಲ್ಲ ವಿಜುವಲ್ಸ್ಗಳ ಮುಖಾಂತರ ಒಂದು ಗ್ರಾಮ್ಯ ಪ್ರದೇಶ, ಅದರಲ್ಲೂ ಒಂದು ರೀತಿ ಪ್ರಕೃತಿಯ ಸಿಂಚನ ಇವನಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅವನು ಒಂದು ಹೊಸ ಲೋಕಕ್ಕೆ ತೆರ್ಕೋತಾನೆ. ಅದು ಅವನು ಬಹಳ ಅಪ್ಯಾಯಮಾನವಾಗುತ್ತೆ. ಅದರಿಂದಾಗಿ ಆ ಖುಷಿ ಕಾಣುತ್ತೆ. ಈ ತರಹದ ಖುಷಿ ಇರೋ ಹಾಡುಗಳು ಒಬ್ಬನೇ ಮಾಡಿರೋ ಹಾಡುಗಳು ಬಹಳ ಕಮ್ಮಿ ನಮ್ಮಲ್ಲಿ. ಅಣ್ಣಾವರ ಕೆಲವು ಫಿಲ್ಮ್ಗಳಲ್ಲಿದೆ, ಅದೇ ಅವರ ಇದರಲ್ಲಿದೆ, ಅವರ ಕಾಲದಲ್ಲಿ ಅವರ ಸಿನಿಮಾಗಳಲ್ಲೇ ನಾವು ನೋಡ್ಬೋದು. ಗಂಧದ ಗುಡಿ ಇದೆ ನೋಡಿ, ನಾವು ಆಡುವ ನುಡಿ ಒಬ್ಬರೇ. ಅದೇ ಥರದ್ದೊಂದು ವಿಜಯನಗರದ ವೀರಪುತ್ರದಲ್ಲಿ ಒಂದು ಹಾಡಿದೆ ನೋಡಿ,
ಅಪಾರ ಕೀರ್ತಿ ಮೇರೆ ಸೊ ಅದು ಬೇರೆ ಅರ್ಥದಲ್ಲೇ. ಆದರೆ ಈ ರೀತಿ ಪ್ರಕೃತಿಯನ್ನು ಜೊತೆಗೆ ಅದನ್ನು ಎಂಜಾಯ್ ಮಾಡ್ತಾ ಹೋಗೋದಿದೆಯಲ್ಲ, ಆ ತರಹದಲ್ಲಿ ಒಂದು ಹೊಸ ಪ್ರಯೋಗನ ನಾವಿಲ್ಲಿ ಹಮ್ಮಿಕೊಂಡಿದ್ವಿ. ಅದಕ್ಕೆ ಬಹಳ ಚೆನ್ನಾಗಿ ಶಿವು ಆ್ಯಕ್ಟ್ ಮಾಡಿದ್ದಾನೆ, ಯಾಕಂದರೆ ವೆರಿ ಲೈವ್ಲಿ ಅವನು. ಅಯ್ಯೋ, ಅದರಲ್ಲಿ ಒಂಥರ ಸ್ಪಿನ್ ಆಗಿ ಬುಗುರಿ ಥರ ಕುಣಿತಾರೆ. ಅದು ಅವರಿಗೆ ಕರಗತ ಅದು. ಸೊ ಇಂತಹ ಒಂದು ಅದ್ಭುತವಾದ ಕವನಕ್ಕೆ ನಾವು ಕಂಪೋಸಿಷನ್ಗೆ ಮುಂಚೆನೇ ಇಷ್ಟೆಲ್ಲ ಯೋಚನೆ ಮಾಡಿ ಅಣ್ಣ ಅವ್ರನ್ನ ಮತ್ತು ವರದಣ್ಣ ಅವ್ರನ್ನೆಲ್ಲ ಒಪ್ಪಿಸಿ ಅವರೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನಾವು ನಂತರ ಅದನ್ನು ರೆಕಾರ್ಡಿಂಗ್ ಹೋದ್ವಿ. ಹೌದೌದು, ಅದು ನನ್ನ ಹ್ಯಾಬಿಟ್. ಅದು ಒಂದು ನಿರ್ದೇಶಕರು ಏನು ಹೇಳ್ತಾರೋ ಅದೆಲ್ಲ ಗುರುತಿಸ್ಕೊಳ್ಳೋದು. ಆವಾಗ ನನಗೆ ಬರೆಯೋದಕ್ಕೆ ಸುಲಭ ಆಗತ್ತೆ. ನೀವು ಹೇಳಿದ ಸಾಲುಗಳು, ನೀವು ಹೇಳಿದ ಮ್ಯಾಟ್ರು ಪಾಯಿಂಟ್ಸ್ ಹೇಳಿದ್ರಲ್ಲ, ಅದೆಲ್ಲ ಬರೆದಿಟ್ಕೊಂಡು, ಯಾಕಂದರೆ ಮತ್ತೆ ಇಂಟರ್ಲೂಡ್ ಬಿಜಮ್ಸ್, ನಾವು ಅದು ಗ್ಯಾಪ್ ಮ್ಯೂಸಿಕ್ ಅಂತೀವಿ, ಅಲ್ಲಿ ಕೂಡ ಏನು ಮಾಡಬೇಕು ಅನ್ನೋದು ಕೂಡ ನಿಮ್ಮ ಹತ್ರ ನಾನು ಕೇಳಿ ಅದನ್ನೇ ಎಷ್ಟೋ ಸಲ ಏನು ಮಾಡ್ತಾರೆ, ಅದನ್ನು ಮಾಸ್ಟರ್ಗಳು ಬರ್ತಾರಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ. ಹೌದು, ನೀವೇನೋ ಮಾಡಿ ಸರ್ ಅಂತ. ಅವ್ರು ಏನೇನೋ ಡಗ ಬಗ ಇದೆಲ್ಲ ಮಾಡಿಬಿಡ್ತಾರೆ. ನಮ್ಮದು ಕಥೆಯ ಜೊತೆಯಲ್ಲಿ ಹೋಗುವ ಹಾಡುಗಳು. ಇಲ್ಲಿ ಯಾವ ಹಾಡುಗಳನ್ನು ಕೂಡ ಚಿಗುರಿದ ಕನಸುಲೇ ಆಗಲಿ ಅಥವಾ ನನ್ನ ಯಾವುದೇ ಸಿನಿಮಾದಲ್ಲಾಗಲಿ ಹಾಡುಗಳ ಜೊತೆ ಕತೆ ಮೂವ್ ಆಗಬೇಕು. ಜಸ್ಟ್ ಸಾಂಗ್ ಫಾರ್ ಸಾಂಗ್ ಸೇಕಿದ್ರೆ ಅದು ಯಾವಾಗ ಬೇಕಾದ್ರೂ ಕ್ಲಿಪ್ ಆಫ್ ಮಾಡಿಬಿಟ್ಟು ಹೊರಟೋಗುತ್ತೆ ಮುಂದಕ್ಕೆ. ಹಾಗಲ್ಲ, ಇದು ಕಥೆಯ ಜೊತೆ ಆ ಸಾಂಗು ಕೂಡ ಕತೆ ಹೇಳ್ತಾ ಹೋಗ್ಬೇಕೇನೋ ಒಂದು. ಸೊ ಆ ರೀತಿ ಆ ಹುಡುಗರು ಕೂಡ ಮುಂದೆ ಅವನ ಜೊತೆ ಬರ್ತಾರೆ ಮತ್ತು ಆ ಇಡೀ ಪರಿಸರ ಅವಂದಾಗಿಬಿಡುತ್ತೆ. ಮುಂದಿನ ಪಾತ್ರಗಳವು ನಮಗೆ ಅಲ್ವಾ. ಆಮೇಲೆ ಕೊನೆಯಲ್ಲಿ ಹಾಡಿನ ಕೊನೆಯಲ್ಲಿ ಬರುವ ಮುತ್ಯ ಇದೆಯಲ್ಲ, ಅದು ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್. ಅದು ಹಾಡು ರಪ್ ಅಂತ ನಿಂತೋಗುತ್ತೆ. ಯಾಕಪ್ಪ ಈ ಅಬ್ರಪ್ಟಾಗಿ ನಿಲ್ಲುತ್ತೆ ಹಾಡು ಅಂತ ನೋಡಿದ್ರೆ ಎದುರುಗಡೆ ಒಂದು ಕ್ಯಾರೆಕ್ಟರ್ ನಿಂತಿರುತ್ತೆ ಅಲ್ವಾ. ಸೊ ಕಥೆಯ ಜೊತೆಯಲ್ಲಿ ಹೋಗ್ತಾ ಇರುತ್ತೆ ನಮ್ದು. ಅಲ್ಲೇ ತೋರಿಸ್ತೀರಿ ನಿಗೂಢವಾಗಿ, ಮಧ್ಯದಲ್ಲಿ ಎರಡು ಕಣ್ಣು ಮಾತ್ರ ಇವನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅಂತ. ಸೊ ಅಂತಹ ಒಂದು ಪ್ರಕೃತಿಯ ಜೊತೆಯಲ್ಲಿ ಬೆಳೆದಂತಹ ಒಂದು ಹಾಡನ್ನು ಉದಿತ್ ನಾರಾಯಣ್ ಮತ್ತು ಹುಡುಗರು ಮಾಸ್ಟರ್ ಕಿಶನ್ ಇವರೆಲ್ಲ ಸೇರಿ ಹಾಡಿದ್ದಾರೆ.